ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯದ 15ನೇ ವಾಕ್ಯ. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತು ಅಂದನು. ನಮ್ಮ ಜೀವಿತದಲ್ಲಿ ಅನೇಕ ಕೇಡುಗಳು ನಾವು ಮಾಡಿಕೊಳ್ಳುವಂತದ್ದಾಗಿದೆ ಪ್ರಿಯರೇ. ದೇವರ ವಾಕ್ಯವು ಹೇಳುತ್ತದೆ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತು ಎಂಬುದಾಗಿ. ನಾವು ನಮ್ಮ ಜೀವಿತದ ಪ್ರತಿದಿನದ ಕಾರ್ಯಗಳಲ್ಲಿ ತಿಳಿಯದೆ ಅನೇಕ ತಪ್ಪುಗಳನ್ನ, ಅನೇಕ ಪಾಪ ಕಾರ್ಯಗಳನ್ನ ಮಾಡುವವರಾಗಿದ್ದೇವೆ. ಆದರೆ ಯಾವಾಗ ದೇವರ ಭಯವು ನಮ್ಮ ಜೀವಿತದಲ್ಲಿ ಉಂಟಾಗಿರುತ್ತದೋ ಆಗ ಆ ಪಾಪ ಕಾರ್ಯಗಳನ್ನ ಮಾಡುವುದರಿಂದ ನಮ್ಮನ್ನ ನಾವು ಕಾಪಾಡಿಕೊಳ್ಳುವುದಕ್ಕೆ ನಮ್ಮ ಕರ್ತನು ನಮ್ಮನ್ನ ನಡೆಸುವಂತವನಾಗಿರ್ತಾನೆ. ಯೇಸು ಸ್ವಾಮಿಯಲ್ಲಿ ಹೇಳ್ತಿದ್ದಾರೆ, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ ಎಂಬುದಾಗಿ. ನಾವು ಸತ್ಯವನ್ನ ತಿಳಿದುಕೊಂಡೂ ಕೂಡ ಅಸತ್ಯದಲ್ಲಿ, ಸುಳ್ಳಿನ ಜೀವಿತದಲ್ಲಿ, ಪಾಪದಲ್ಲಿ ಮುಳುಗಿರುವಾಗ ನಮ್ಮ ಮೇಲೆ ಕೇಡನ್ನ ನಾವೇ ತೆಗೆದುಕೊಳ್ಳುವಂತವರಾಗಿರ್ತೇವೆ. ಆದುದರಿಂದ ಯೇಸು ಸ್ವಾಮಿ ಹೇಳಿದ ಹಾಗೆಯೇ ಇನ್ನು ಮೇಲೆ ಪಾಪ ಮಾಡುವುದು ಬೇಡ. ಯಾವುದೇ ಪಾಪವಾಗಿದ್ದರೂ ಕೂಡ ಯೇಸು ಕ್ರಿಸ್ತನು ಬಿಡಿಸಲಿಕ್ಕೆ ಸಾಧ್ಯ. ಪಾಪಗಳಿಂದ ವಿಮೋಚನೆ ಕೊಡಲಿಕ್ಕಾಗಿಯೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾತನು. ಆತನು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂಥ ದೇವರಾಗಿದ್ದಾರೆ. ಆ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರೋಣ. ಯಾವುದೇ ಪಾಪ ಕಾರ್ಯಗಳು ನಮ್ಮನ್ನಾಗಲಿ ನಮ್ಮ ಜೀವಿತವನ್ನಾಗಲಿ ಹಿಡಿದುಕೊಳ್ಳದ ರೀತಿಯಲ್ಲಿ ನಮಗೆ ಜಯವನ್ನು ಕೊಟ್ಟು ನಡೆಸುವಂಥ ದೇವರು ನಮ್ಮ ಕ್ರಿಸ್ತನಾಗಿದ್ದಾರೆ. ಆ ದೇವರಲ್ಲಿ ಭರವಸೆ ಇಟ್ಟು ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದಿದವರಾಗಿ ಜಯವನ್ನು ಹೊಂದಿಕೊಂಡು ನಾವು ಸಂತೋಷದಿಂದ ಜೀವಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೇ, ಪರಿಶುದ್ಧನಾಗಿರುವಂಥ ನಮ್ಮ ದೇವರೇ, ಅಪ್ಪ, ನೀವು ಹೇಳಿರುವಂತಹ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಹೌದು ಕರ್ತನೇ, ನಾವು ಅನೇಕ ಕರ್ತನೆ ಕೇಡುಗಳನ್ನು ನಮ್ಮ ಜೀವಿತಗಳಲ್ಲಿ ಮಾಡಿಕೊಳ್ಳದ ಹಾಗೆ ಅಪ್ಪ, ನಾವು ತಿಳಿಯದೆ ಇದುವರೆಗೂ ಏನೆಲ್ಲ ಕರ್ತನೆ ತಪ್ಪುಗಳನ್ನು ನಿನಗೆ ವಿರುದ್ಧವಾಗಿ, ಪಾಪಗಳನ್ನು ನಿಮಗೆ ವಿರುದ್ಧವಾಗಿ ಮಾಡಿದ್ದೇವೋ ಕರ್ತನೆ, ಇವೆಲ್ಲದರಿಂದ ಸ್ವಾಮಿ ನಮ್ಮನ್ನ ಕ್ಷಮಿಸಿ ಎಲ್ಲ ಕರ್ತನೆ ಜನರನ್ನ ಬಿಡುಗಡೆ ಮಾಡಿ ಅಪ್ಪ, ನಿನ್ನ ಒಂದು ಆನಂದದಲ್ಲಿ, ಸಂತೋಷದಲ್ಲಿ, ಸಮಾಧಾನದಲ್ಲಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್.